ಮುರಿದ ಗೆಳೆತನವನ್ನು ಮತ್ತೆ ಒಂದುಗೂಡಿಸಿತೆ ಈ ಮದುವೆ. ಅವರು ಬಹುಕಾಲದ ಗೆಳೆಯರು. ಹಲವು ವರ್ಷಗಳ ಗೆಳೆತನ ಕೆಲವೊಂದು ಕಾರಣದಿಂದಾಗಿ ಮುರಿದು ಬಿದ್ದು ಇದೀಗ 3-4 ವರ್ಷಗಳು ಗತಿಸಿವೆ. ಹೌದು, ನಾನು ಹೇಳಲು ಹೊರಟಿರುವುದು ರಾಜ್ಯ ಕಂಡ ಮುತ್ಸದ್ದಿ ರಾಜಕಾರಣಿ ಆರ್.ವಿ. ದೇಶಪಾಂಡೆ ಅವರು ಮತ್ತು ಹಿರಿಯ ರಾಜಕಾರಣಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಸ್.ಎಲ್. ಘೋಟ್ನೆಕರ್ ನಡುವಿನ ಮುರಿದು ಬಿದ್ದ ಗೆಳೆತನ ಮತ್ತೆ ಚಿಗುರೊಡೆದು ಈ ಹಿಂದಿನಂತೆ ಗೆಳೆತನದ ಆಪ್ತತೆ ಮೂಡಬಹುದೇ ಎಂಬ ಕುತೂಹಲಕಾರಿ ರಾಜಕೀಯ ವಿದ್ಯಮಾನಕ್ಕೆ ಎಡೆ ಮಾಡಿಕೊಡಬಹುದಾದ ಒಂದು ದಿಟ್ಟ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಇಂದು ಹಳಿಯಾಳ ಪಟ್ಟಣದ APMC ಆವರಣದಲ್ಲಿ ನಡೆದ ಮದುವೆ ಕಾರ್ಯಕ್ರಮದಲ್ಲಿ ಕಂಡುಬಂದ ದೃಶ್ಯವಿದು. ಇಂದು ಭಾನುವಾರ ಹಳಿಯಾಳದ APMC ಆವರಣದಲ್ಲಿ ಘೋಟ್ನೆಕರ್ ಅವರ ಸಹೋದರ ಅಶೋಕ್ ಘೋಟ್ನೆಕರ್ ಅವರ ಸುಪುತ್ರನ ಮದುವೆ ಕಾರ್ಯಕ್ರಮಕ್ಕೆ ದೇಶಪಾಂಡೆ ಅವರು ಬಂದಿದ್ದರು. ನೂತನ ದಂಪತಿಗಳಿಗೆ ಆಶೀರ್ವದಿಸಿದ ಬಳಿಕ ದೇಶಪಾಂಡೆ ಅವರು ಫೋಟೋ ತೆಗೆದುಕೊಳ್ಳಲು ನಿಂತ ಸಾಲಿನಲ್ಲೇ ಘೋಟ್ನೆಕರ್ ಅವರು ಹಸನ್ಮುಖಿಯಾಗಿ ನಿಂತು ಫೋಟೋಗೆ ಪೋಸ್ ನೀಡಿರುವುದರಿಂದಲೇ ಇದು ನ್ಯೂಸ್ ಆಗಿರುವುದು ಕಣ್ರಿ. ಇನ್ನು ಈ ಮದುವೆ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರು ಕೂಡ ಬಂದಿದ್ದರು ಎನ್ನುವುದನ್ನು ಇಲ್ಲಿ ಉಲ್ಲೇಖಿಸಲೇಬೇಕು. ಆರ್.ವಿ. ದೇಶಪಾಂಡೆಯವರ ಬಾಂಧವ್ಯದ ಬೆಸುಗೆಯಿಂದ ಕಳಚಿಕೊಂಡಿದ್ದ ಘೋಟ್ನೆಕರ್ ಅವರು ಆನಂತರ ವಿಧಾನಸಭಾ ಚುನಾವಣೆಗೆ JDS ಪಕ್ಷದಿಂದ ಸ್ಪರ್ಧಿಸಿ ದೇಶಪಾಂಡೆ ಅವರನ್ನು ಸೋಲಿಸಲಾಗದೇ ಇದ್ದರೂ ಯೋಗ್ಯ ಮತಗಳನ್ನು ಪಡೆಯುವಲ್ಲಿ ಮಾತ್ರ ಯಶಗಳಿಸಿದರು ಎನ್ನಬಹುದು. ಆ ನಂತರ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯ ಸಂದರ್ಭ ಘೋಟ್ನೆಕರ್ ಅವರು ತಮ್ಮ ಪುತ್ರ ಶ್ರೀನಿವಾಸ್ ಘೋಟ್ನೆಕರ್ ಅವರನ್ನು BJPಗೆ ಸೇರ್ಪಡೆಗೊಳಿಸಿ ತಾನು JDSನಲ್ಲೇ ಉಳಿದುಕೊಂಡಿದ್ದಾರೆ. ಅದು ಏನೇ ಇರಲಿ, ರಾತ್ರಿ ಬೆಳಗಾಗುವುದರೊಳಗಡೆ ಏನೇನೋ ಆಗಬಹುದಾದ ಈ ರಾಜಕೀಯದಲ್ಲಿ ಹಾವು ಮುಂಗುಸಿಗಳಂತಿರುವವರು ಮಿತ್ರರಾಗುವುದು, ಮಿತ್ರರಾಗಿದ್ದವರು ಹಾವು ಮುಂಗುಸಿಗಳಂತಾಗುವುದು ಸಾಮಾನ್ಯ ಎಂಬಂತಾಗಿದೆ. ಇನ್ನೊಂದು ಮಾತಿದೆ, ಹಿರಿಯರು ಹೇಳುವ ಪ್ರಕಾರ ಹೊಸ ಮನೆಯ ಗೃಹ ಪ್ರವೇಶದ ಸಂದರ್ಭ ಮತ್ತು ಮದುವೆಯ ಸಂದರ್ಭದಲ್ಲಿ ಪರಸ್ಪರ ಕೋಪ ತಾಪಗಳೆಲ್ಲ ಮರೆತು ಒಂದಾಗುತ್ತಾರೆ, ಪರಸ್ಪರ ಬಾಂಧವ್ಯ ಮೆರೆಯುತ್ತಾರೆ ಎನ್ನುವ ಮಾತು ದೇಶಪಾಂಡೆ ಮತ್ತು ಘೋಟ್ನೆಕರ್ ನಡುವೆ ನಡೆಯಬಹುದೇ ಎನ್ನುವುದನ್ನು ಮಾತ್ರ ಕಾದು ನೋಡಬೇಕಾಗಿದೆ.